ಉಪಸಮರದಲ್ಲಿ ಇವತ್ತು ಮತದಾನ ಬಿರುಸಾಗಿ ಸಾಗ್ತಾ ಇರುವಂತದ್ದು ಎರಡು ಕಡೆಗಳಲ್ಲೂ ಕೂಡ ಬಿರುಸಿನ ಮತದಾನ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಮತದಾನ ಹೇಗೆ ಸಾಗ್ತಾ ಇದೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ನೋಡ್ತಾ ಇದ್ದೀವಿ. ಬೆಳಗ್ಗೆ 11 ಗಂಟೆವರೆಗೆ ಆದಂತಹ ಮತದಾನ 22.01% ಮತದಾನ ಆಗಿದೆ. ಅತ್ಯುತ್ಸಾಹದಿಂದ ಮತ ಚಲಾಯಿಸ್ತಾ ಇದ್ದಾರೆ ಜನ. ಬಿಸಿಲನ್ನು ಲೆಕ್ಕಿಸದೆ ಮತಗಟ್ಟೆಗೆ ಧಾವಿಸ್ತಾ ಇದ್ದಾರೆ ಮತದಾರರು. ಉಪಸಮರದಲ್ಲೂ ಕೂಡ ಉತ್ಸಾಹ ಕುಗ್ಗಿಲ್ಲ ಅನ್ನೋದಕ್ಕೆ ಈವರೆಗೆ ಆದಂತಹ ಮತದಾನದ ನಂಬರ್ಸ್ ಸಾಕ್ಷಿ. ಬೆಳಿಗ್ಗೆ 11 ಗಂಟೆವರೆಗೂ ಕೂಡ 22.01% ಮತದಾನ ಆಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಜನ ಉತ್ಸಾಹದಿಂದ ಮತಗಟ್ಟೆಯತ್ತ ಧಾವಿಸ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ವಯೋವೃದ್ಧರು ಕೂಡ ಬರ್ತಾ ಇದ್ದಾರೆ, ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಬಹಳ ಹೆಮ್ಮೆಯಿಂದ ತಮ್ಮ ಜವಾಬ್ದಾರಿ ಮರೆತದನ್ನು ತೋರಿಸ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿರುಸಿನ ಮತದಾನ ಆಗ್ತಾ ಇದೆ. ಇತ್ತ ಬಾಗಲಕೋಟೆಯಲ್ಲೂ ಕೂಡ ಮತದಾನ ಚುರುಕುಗೊಂಡಿದೆ. ಬೆಳಗ್ಗೆ 11 ಗಂಟೆವರೆಗೆ 27.83% ಹಕ್ಕು ಚಲಾವಣೆ ಮಾಡಲಾಗಿದೆ. ಬಾಗಲಕೋಟೆಯ ಎಲ್ಲಾ ಬೂತ್ಗಳಲ್ಲೂ ಮತದಾನ ಚುರುಕುಗೊಂಡಿದ್ದು, ರಣ ಬಿಸಿಲಿನ ನಡುವೆಯೂ ಮತದಾರರ ಉತ್ಸಾಹ ಮಾತ್ರ ಕುಗ್ಗಿಲ್ಲ. ಇದು ಬಾಗಲಕೋಟೆಯಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಗಳು. ಮತದಾನ ಸಾಕಷ್ಟು ಚುರುಕುಗೊಂಡಿದೆ. ಬೆಳಂಬೆಳಗ್ಗೆಯಿಂದಲೂ ಕೂಡ ಜನರು ಉತ್ಸಾಹಿತರಾಗಿ ಮತದಾನ ಮಾಡುವತ್ತ ತೆರಳುತ್ತಾ ಇದ್ದಾರೆ. 11 ಗಂಟೆಯ ಸಮಯದವರೆಗೆ 27.83% ಹಕ್ಕು ಚಲಾವಣೆಯಾಗಿದೆ. ಒಂದು ಕಡೆ ಬಿರು ಬಿಸಿಲಿದೆ, ಅದನ್ನು ಲೆಕ್ಕಿಸದೆ ಮತಗಟ್ಟೆಗಳತ್ತ ಜನರು ತೆರಳುತ್ತಾ ಇದ್ದಾರೆ. ವಯೋವೃದ್ಧರೆನ್ನದೆ ಯುವಕರು, ಉತ್ಸಾಹಿಗಳು, ಪ್ರತಿಯೊಬ್ಬರೂ ಕೂಡ, ಮಹಿಳಾ ಮಣಿಗಳು ಕೂಡ ಮತಗಟ್ಟೆಗಳತ್ತ ತೆರಳಿ ಮತದಾನ ಮಾಡ್ತಾ ಇದ್ದಾರೆ. 27.83% ಹಕ್ಕು ಚಲಾವಣೆ ಈಗಾಗಲೇ ಆಗಿದೆ. ಮತದಾನ ಮಾಡಿ ನಂತರ ಪೋಸ್ಟ್ ಕೊಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ರಿ. ಪ್ರತಿಯೊಬ್ಬರ ಮುಖದಲ್ಲೂ ಕೂಡ ಮಂದಹಾಸ. ಬಾಗಲಕೋಟೆಯ ಎಲ್ಲಾ ಬೂತ್ಗಳಲ್ಲೂ ಮತದಾನ ಈಗಾಗಲೇ ಚುರುಕುಗೊಂಡಿದೆ. ರಣ ಬಿಸಿಲಿದೆ, ಅದನ್ನು ಲೆಕ್ಕಿಸದೆ ಉತ್ಸಾಹದಿಂದ ಮತಗಟ್ಟೆಗಳತ್ತ ಜನರು ಬಂದು ಮತದಾನ ಮಾಡ್ತಾ ಇದ್ದಾರೆ. ಅಭ್ಯರ್ಥಿಗಳ ಭವಿಷ್ಯ ಇವತ್ತು ಮತಗಟ್ಟೆಗಳಲ್ಲಿ ಭದ್ರವಾಗ್ತಾ ಇದೆ. ಅಖಾಡದಲ್ಲಿ ಘಟಾನುಘಟಿ ನಾಯಕರು ಒಂದಿಗಾಗಲೇ ಪ್ರಚಾರ ಕಾರ್ಯವನ್ನು ನಡೆಸಿ ಹೋಗಿದ್ದಾಯಿತು. ಅಧಿಕಾರದ ಚುಕ್ಕಾಣಿ ಕಾಂಗ್ರೆಸ್ ಪಾಲಾಗುತ್ತಾ ಅಥವಾ ಬಿಜೆಪಿ ಪಾಲಾಗುತ್ತಾ ಅನ್ನುವಂಥ ಕುತೂಹಲ ಕೂಡ ಹೆಚ್ಚಾಗಿದೆ. ಇದು ಬಾಗಲಕೋಟೆಯಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಗಳು. ಬೆಳಗ್ಗೆಯಿಂದಲೂ ಕೂಡ ಮತದಾನ ಸಾಕಷ್ಟು ಚುರುಕುಗೊಂಡಿದೆ. ನಾವು ನೋಡ್ತಾ ಇದ್ದೀವಿ ವೋಟಿಂಗ್ ಎಷ್ಟಾಯಿತು ಅಂತ ಗಮನಿಸ್ತಾ ಹೋದರೆ ಬಾಗಲಕೋಟೆಯಲ್ಲಿ ಬೆಳಗ್ಗೆ 11 ಗಂಟೆಯವರೆಗಿನ ಚಿತ್ರಣ ನಾವೀಗ ನೋಡ್ತಾ ಇರೋದು 27.83% ಹಕ್ಕು ಚಲಾವಣೆ ಆಗಿದೆ. ಶೇಕಡಾವಾರು ಮತದಾನದ ಡೀಟೇಲ್ಸ್ ನಿಮ್ಮೆದುರುಗಿಡ್ತಾ ಇದ್ದೀವಿ. ಬೆಳಗ್ಗೆ 11 ಗಂಟೆವರೆಗೆ ಆದಂತಹ ವೋಟಿಂಗ್ನ ಲೆಕ್ಕಾಚಾರ. ಉಪಚುನಾವಣೆಯಲ್ಲೂ ಕೂಡ ಉತ್ಸಾಹ ಕುಗ್ಗಿಲ್ಲ ಅನ್ನೋದಕ್ಕೆ ಈ ಬಿರುಬಿಸಿಲಿನಲ್ಲೂ ಕೂಡ ಬೆಳಗ್ಗೆ 11 ಗಂಟೆವರೆಗೆ 22% ವೋಟಿಂಗ್ ಆಗಿದೆ. ದಾವಣಗೆರೆ ಮತ್ತು ಬಾಗಲಕೋಟೆ ಎರಡೂ ಕಡೆಗಳಲ್ಲೂ ಕೂಡ ಉತ್ಸಾಹದಿಂದ ಜನ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿರುವುದನ್ನು ನೋಡ್ತಾ ಇದ್ದೀವಿ. ಬೆಳಗ್ಗೆ 7 ಗಂಟೆಯಿಂದ ಮತದಾನ ನಡೀತಾ ಇದೆ. ಸಂಜೆ 6 ಗಂಟೆವರೆಗೂ ಕೂಡ ಅವಕಾಶ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದಾವಣಗೆರೆಯಿಂದ ಬಸವರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆ ಬಾಗಲಕೋಟೆಯಿಂದ ಅಶೋಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ದಾವಣಗೆರೆಯ ಚಿತ್ರಣ ಪಡೆದುಕೊಳ್ಳೋಣ. ಬಸವರಾಜ್, ಯಾವ ರೀತಿಯಲ್ಲಿ ಕಂಡು ಬರ್ತಾ ಇದೆ ವೋಟಿಂಗ್? ನೋಡ್ತಾ ಹೋದ್ರೆ 11 ಗಂಟೆವರೆಗಿನ ನಾವು ಲೆಕ್ಕಾಚಾರ ಗಮನಿಸಿದಾಗ ಬಿಸಿಲನ್ನು ಲೆಕ್ಕಿಸದೆ ಉಪಸಮರದಲ್ಲಿ ಉತ್ಸಾಹ ಕಂಡು ಬರ್ತಾ ಇದೆ ಅನ್ಸುತ್ತೆ. ಪ್ರತಿಮಾ, ದಾವಣಗೆರೆ ದಕ್ಷಿಣ ಮತಕ್ಷೇತ್ರದಲ್ಲಿ ಮಂದಗತಿಯಲ್ಲಿ ಮತದಾನ ಸಾಗಿದೆ ಅಂತಲೇ ಹೇಳಬೇಕಾಗ್ತದೆ. ಯಾಕಂತಂದರೆ 11 ಗಂಟೆ ಆಗಿದೆ ಈಗ, ಆದರೆ 23% ಮಾತ್ರ ಇಲ್ಲಿವರೆಗೂ ಮತದಾನ ಆಗಿರತಕ್ಕಂಥದ್ದು. ನಿರೀಕ್ಷೆಯ ಪ್ರಕಾರ ನೋಡೋದಾದರೆ ಈವರೆಗೆ ಹೆಚ್ಚಿನ ಮತದಾನ ಆಗಬೇಕಾಗಿತ್ತು. ನಾನು ನಿಮಗೆ ದೃಶ್ಯಗಳಲ್ಲಿ ಸಹ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಮತಗಟ್ಟೆ ಸಂಖ್ಯೆ 195 ಬಳಿ ನಾನಿದ್ದೇನೆ ಈಗ. ತಾವು ದೃಶ್ಯಗಳಲ್ಲಿ ನೋಡ್ಬೋದು, ಈ ಒಂದು ಮತಗಟ್ಟೆಯಲ್ಲಿ ಬಿಕೋ ಅಂತ ಇದೆ ಅಂತಲೇ ಹೇಳಬೇಕಾಗ್ತದೆ. ಯಾಕಂತಂದರೆ ಜನ ಸಾಲುಗಟ್ಟಿ ಇಷ್ಟೊತ್ತಿಗೆ ನಿಲ್ಲಬೇಕಾಗಿತ್ತು.
ಇರ್ತಕ್ಕಂಥ ಈ ಮತಗಟ್ಟೆಯಲ್ಲಿ ಕೇವಲ ಬೆರಳೆ ಎಣಿಕೆಯಷ್ಟು ಜನ ಮಾತ್ರ ಮತದಾನ ಮಾಡಲಿಕ್ಕೆ ನಿಂತಿರ್ತಕ್ಕಂಥದ್ದು. ಇಬ್ಬರು ಮಹಿಳೆಯರು ಮಾತ್ರ ಈ ಒಂದು 195 ಮತಗಟ್ಟೆಯಲ್ಲಿ ಕಂಡುಬರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಮತಗಟ್ಟೆಯಲ್ಲಿ ನೋಡೋದಾದರೆ ಮಂದಗತಿಯಲ್ಲಿ ಮತದಾನ ಸಾಗಿದೆ ಅಂತ ಹೇಳಬೇಕಾಗ್ತದೆ. ಆದರೆ ಹಳೆ ದಾವಣಗೆರೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ನಡೀತಾ ಇದೆ, ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಇದೆ. ಹೀಗಾಗಿ ಈವರೆಗೆ 23% ಮತದಾನ ಆಗಿರ್ತಕ್ಕಂಥದ್ದು. ಮಧ್ಯಾಹ್ನ 3 ಗಂಟೆಯವರೆಗೂ ಸಹ ಬಿಸಿಲು ಏರಿಕೆ ಆಗೋ ಕಾರಣಕ್ಕೆ ಮತದಾನ ಪ್ರಮಾಣ ಕಡಿಮೆ ಆಗ್ತದೆ. ತದನಂತರ ಮತ್ತೆ ಯಥಾಸ್ಥಿತಿ ಮತದಾನ ಪ್ರಮಾಣ ಹೆಚ್ಚಾಗಲಿದೆ ಅಂತಕ್ಕಂಥ ಮಾತುಗಳು ಸಹ ಕೇಳಿಬರ್ತಾ ಇದ್ದಾವೆ. ಈಗಾಗಲೇ ದಾವಣಗೆರೆಯ ಜಿಲ್ಲಾಧಿಕಾರಿ ಮತ್ತು SP ಅವರು ಸಹ ಅನೇಕ ಮತಗಟ್ಟೆಗಳಿಗೂ ಕೂಡ ಭೇಟಿಯನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಮತ ಪ್ರಮಾಣ ಹೆಚ್ಚಾಗಬೇಕು ಅಂತಕ್ಕಂಥ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಸಹ ಅಧಿಕಾರಿಗಳು ಮಾಡ್ತಾ ಇರತಕ್ಕಂಥದ್ದು. ಆದರೆ ಈವರೆಗೂ ಸಹ ಶಾಂತ ರೀತಿಯ ಮತದಾನ ನಡೆದಿದೆ. ಎಲ್ಲೂ ಸಹ ಯಾವುದೇ ಗೊಂದಲಗಳಾಗಿಲ್ಲ ಮತ್ತು ಗಲಾಟೆಗಳು ಸಹ ಆಗಿಲ್ಲ. ಬಹುತೇಕ ಶಾಂತಿಯುತ ಮತದಾನ ನಡೆದಿದೆ ಅಂತಲೇ ಹೇಳಬೇಕಾಗ್ತದೆ ಪ್ರತಿಮಾ. ಹಾಗೆ ಬಾಗಲಕೋಟೆಯಿಂದ ಅಶೋಕ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಶೋಕ್, ನಾವು ಗಮನಿಸ್ತಾ ಇದ್ವಿ ಒಂದು ಕಡೆ ದಾವಣಗೆರೆಯಲ್ಲೂ ಕೂಡ ಈಗಾಗಲೇ ಬಿರುಸಿನ ಪ್ರಚಾರಗಳು ನಡೆದಿತ್ತು, ಇತ್ತ ಬಾಗಲಕೋಟೆಯಲ್ಲೂ ಕೂಡ ಸಾಕಷ್ಟು ಪ್ರಚಾರಗಳು ನಡೆಯಿತು. ಘಟಾನುಘಟಿ ನಾಯಕರು ಕೂಡ ಅಖಾಡಕ್ಕಿಳಿದಿದ್ದರು, ಮತದಾರರ ಮನವೊಲಿಸುವಂಥ ಪ್ರಯತ್ನಗಳು ಕೂಡ ಆಗಿತ್ತು. ಇವತ್ತು ಮತಗಟ್ಟೆಗಳಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗ್ತಾ ಇದೆ. ಜನರು ಮತಗಟ್ಟೆಗಳ ಹತ್ರ ಬರ್ತಾ ಇದ್ದಾರಾ? ಈಗಾಗಲೇ ಬಿರುಬಿಸಲಾಗ್ತಾ ಇದೆ. ಹೇಗೆ ಕಂಡು ಬರ್ತಾ ಇದೆ ಅಲ್ಲಿನ ದೃಶ್ಯಗಳು? ಪ್ರಥಮ ಏನು ಆಡಳಿತಾರೂಢ ಕಾಂಗ್ರೆಸ್ ಹಾಗೂ ವಿರೋಧ ಪಕ್ಷ ಬಿಜೆಪಿಗೆ ಪ್ರತಿಷ್ಠೆ ಕಣವಾಗಿರುವ ಏನು ಬಾಗಲಕೋಟೆಯ ನಗರ ಕ್ಷೇತ್ರದ ಉಪಚುನಾವಣೆ ಒಂದು ರೀತಿ ಪ್ರತಿಷ್ಠೆ ಕಣವಾಗಿ ಮಾರ್ಪಟ್ಟಿದೆ. ಏನು ಬಿರು ಬಿಸಿಲಿನ ಮಧ್ಯೆ ಕೂಡ ಜನರು ಮತಗಟ್ಟೆಗಳತ್ತ ಹರಿದು ಬರ್ತಾ ಇದ್ದು ಕಂಡು ಬಂದಿದೆ. ಏನು 11 ಗಂಟೆವರೆಗೂ 22% ಮತದಾನವಾಗಿರೋದು ಇದಕ್ಕೆ ಸಾಕ್ಷಿ ಅನ್ಬೋದು. ಯಾಕಂದರೆ ಬಾಗಲಕೋಟೆಯಲ್ಲಿ ಹೇಳಿ ಕೇಳಿ ಬಿಸಿಲು ಈ ಭಾಗದಲ್ಲಿ ಜಾಸ್ತಿ ಇದೆ. ಬಿಸಿಲಿನ ಮಧ್ಯೆ ಕೂಡ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಗಳತ್ತ ಹರಿದು ಬರ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಕಂಡು ಬಂದರೆ ನಗರ ಪ್ರದೇಶದಲ್ಲಿ ಕಡಿಮೆ ಮತದಾರರು ಕಂಡು ಬರ್ತಾ ಇದ್ದಾರೆ. ಅದರಲ್ಲೂ ಹೆಚ್ಚಿನ ಪ್ರಮಾಣದ ಮಹಿಳೆಯರು ಮತಗಟ್ಟೆಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ನಾವೀಗ ಬಾಗಲಕೋಟೆ ನಗರದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿರ್ತಕ್ಕಂಥ ಮತಗಟ್ಟೆಗಳಲ್ಲಿದ್ದೀವಿ. ಇಲ್ಲಿ ಜನರು ಮತಗಟ್ಟೆಗಳಿಗೆ ಮತಗಳನ್ನು ಹಾಕಿ ಹೊರಗಡೆ ಬಂದಿದ್ದಾರೆ. ಒಂದು ಸಿಂಬಲನ್ನು ತೋರಿಸ್ತಾ ಇದ್ದಾರೆ, ನಾವು ಕೂಡ ಮತವನ್ನು ಚಲಾಯಿಸಿದ್ದೀವಿ ಅನ್ನೋ ಒಂದು ತಮ್ಮ ಬೆರಳನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿ ನಾವು ಮತದಾರರನ್ನು ನೋಡ್ಬೋದು, ಪುರುಷರಿರ್ಬೋದು, ಮಹಿಳೆಯರಿರ್ಬೋದು, ವೃದ್ಧರಿರ್ಬೋದು, ವಯಸ್ಸಾದವರು ಸಹ ಇಲ್ಲಿ ನಡ್ಕೊಂಡು ಬಂದು ಇಲ್ಲಿ ಮತಗಳನ್ನ ಹಾಕ್ತಾ ಇದ್ದಾರೆ. ಬಿರು ಬಿಸಿಲಿರುವ ಕಾರಣ ಸ್ವಲ್ಪ ಈಗ ಕಡಿಮೆ ಮತದಾನ ಆಗ್ತಾ ಇದೆ. 3 ಗಂಟೆ ಬಳಿಕ ಹೆಚ್ಚಿನ ಮತದಾನ ಆಗುವ ಸಾಧ್ಯತೆ ಇದೆ. ಯಾಕಂದರೆ ಬಿಸಿಲಿನ ಕಾರಣ 11 ಗಂಟೆವರೆಗೂ ಹೆಚ್ಚಿನ ಜನಸಂಖ್ಯೆ ಬಂದರು. ಆದರೆ ಈಗ ಬಿಸಿಲು ಏರ್ತಾ ಇರುವಂತೆ ಮತದಾರರ ಸಂಖ್ಯೆ ಇಳಿಮುಖ ಆಗ್ತಾ ಇದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಾರದು. ಇಲ್ಲಿ ನಾವು ಮತದಾರರನ್ನು ಮಾತಾಡಿಸ್ತೀವಿ. ಮತ ಚಲಾವಣೆ ಮಾಡಿದಿರಿ, ಏನಿಸ್ತದೆ? ಉಪಚುನಾವಣೆ ಅನಿವಾರ್ಯವಾಗಿ ಬಂದಿದೆ, ಏನು ಹೇಳ್ತೀರಿ? ನಮ್ಮ ಬಾಗಲಕೋಟೆಗೆ ಅದು ಬಂದಂಥ ಸೌಭಾಗ್ಯ ಅಂತ ನಾನು ಹೇಳ್ತೀನಿ. ಎಲ್ಲರೂ ಮತ ಹಾಕಬೇಕು. ಕುಟುಂಬ ಸಮೇತರಾಗಿ ನಾವು ಮತ ಚಲಾಯಿಸಿದ್ದೀವಿ. ಅವರು ಎಲ್ಲರೂ ಬಂದು ಮತ ಹಾಕಬೇಕು. ಅದು ನಮ್ಮ ಜನ್ಮಸಿದ್ಧ ಹಕ್ಕು. ಮತದಾನ ನಮ್ಮ ಜನ್ಮಸಿದ್ಧ ಹಕ್ಕು. ಎಲ್ಲರೂ ಮತದಾನ ಮಾಡಬೇಕನ್ನೋ ಮಾತನ್ನ ಇಲ್ಲಿ ಮಹಿಳೆಯರು ಹೇಳಿದರು. ಇನ್ನು ಮತದಾನ ಏನು ಸಾಯಂಕಾಲದ ವೇಳೆಗೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗುವ ನಿರೀಕ್ಷೆ ಇದೆ. ಬಿಸಿಲಿನ ಕಾರಣದಿಂದ ಇದೀಗ ಮತದಾರರ ಸಂಖ್ಯೆ ಸ್ವಲ್ಪ ಕಡಿಮೆ ಕಾಣ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿ.